ಇದ್ದಾರೆ, ನವೆಂಬರ್ಗೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ. ಈ ಅಶೋಕ್ ನೋಡ್ರಿ, ಅಶೋಕ್ ಫಸ್ಟು ಅವ್ರ ತಟ್ಟಲ್ಲಿ ಇರ್ತಕ್ಕಂಥ ಹೆಗಡನ್ನ ಸರಿಪಡಿಸ್ಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು, ಅವ್ರ ಪಕ್ಷದಲ್ಲಿ ತೊಡೆ ತಡ್ತಾರೆ. ಒಬ್ಬ ರಾಜ್ಯದ ಅಧ್ಯಕ್ಷ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ಫೈಟಿಂಗ್ ಅಂತಾರೆ, ಶಿವಮೊಗ್ಗದಿಂದನೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಅಂತ ಮುಟ್ಲಿ ನನ್ನ ಅಂತಾರೆ. ಅದನ್ನೇ ಸರಿಪಡಿಸೋಕ್ಕಾಗದೇ ಇರೋ ಮೊನ್ನೆ ಯಾವುದೋ ಒಂದು ಇದನ್ನೇ ಹಿಡ್ಕೊಂಡು ನಿಂತವ್ರು ಒಬ್ಬರೇ. ವಿಧಾನ ಪರಿಷತ್ತು ವಿಧಾನಸಭೆ ನಾಯಕರೇ ಹೋಗಿ ನೀವು ಒಬ್ಬರೇ ಹಿಡ್ಕೊಂಡಂತ ಅವ್ರ ಜೊತೆ ಒಬ್ಬರೂ ಇಲ್ಲ. ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಹೇಳ್ರಿ. ಅಶೋಕ್ಗೆ ನೋಡ್ರಿ, ಅಶೋಕು ಅನೇಕ ಕಾರಣಗಳಿಂದ ಅವ್ರನ್ನ ವಿರೋಧ ಪಕ್ಷ ನಾಯಕರಾಗಿ ಮಾಡಿದ್ದಾರೆ. ನನಗೆ ಭಾಳ ಅತ್ಯಂತ ಫ್ರೆಂಡ್ ಅವನು. ಬಟ್ ಆದರೆ ಅವರಿಗೆ ನಿಭಾಯಿಸುವಷ್ಟು ಇವತ್ತಿನ ಅವ್ರ ಪಕ್ಷದ ಸಮಸ್ಯೆಗಳನ್ನ ಸರಿಪಡಿಸುವಷ್ಟು ಅವ್ರ ಕೈಲಿ ಅವಕಾಶಗಳಿಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದ್ರ ಅರ್ಥ ಇಲ್ಲ, ಸತ್ಯನೇ ಇಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ಸಲ್ಲಿ ಏನೂ ಹಾಕಲ್ಲ ನೋಡ್ರಿ, ಎಲ್ಲವೂ ಸರೋಗುತ್ತೆ. ಇಷ್ಟೆಲ್ಲ ಮಾತುಕತೆಗೆ ಪ್ರಜಾಪ್ರಭುತ್ವದಲ್ಲಿ ಮಿನಿಮಮ್ ಏನೋ ಇರಬೇಕು ಇರ್ತ ಮಾತಾಡ್ತಾರೆ. ಅಷ್ಟೊಂದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಥರ, ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಥರ ಏನೂ ಆಗಲ್ಲ. ಅದು ನೋಡ್ಕೋತಾರೆ. ನಮ್ಮ ಖರ್ಗೆಯವರು ಇದೇ ಕರ್ನಾಟಕದ ಸುಪುತ್ರ, ರಾಷ್ಟ್ರದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಎಲ್ಲವನ್ನು ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ.